ನಿಮ್ಮ ಮೈಕ್ಗಳು, ನಿಮ್ಮ ಕ್ಯಾಮ್ರಾಗಳು ಮಳೆ ಕಾಲದಲ್ಲಿ ಕೆಟ್ಟೋಗ್ಬೇಕು ಚೆನ್ನಾಗಿದ್ದಾವೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅವರಿಂದ ಇವರಿಂದ ಅವ್ರಿಗೆ ಚೆನ್ನಾಗಿ ತಂದಿಡ್ತಾ ಇದ್ದೀರಾ. ಈ ತಂದಿಡೋ ಕ್ರಮದಲ್ಲಿ ನಮ್ಮ ದೊಡ್ಡ ಮನೆ ವಿಷಯ ಬರ್ತಾ ಇದೆ ಮಧ್ಯದಲ್ಲಿ. ನೀವೇನು ಮಾಡ್ತಿದ್ದೀರಾ ನ್ಯೂಸು ಅದನ್ನೇ ಮಾಡಿಕೊಂಡು ಇದ್ದರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಮ್ಮ ದೊಡ್ಡ ಮನೇನೇನಾದರೂ ಮಧ್ಯದಲ್ಲಿ ತಂದಿದ್ದೀರಾ ಅಂದ್ಕೊಳ್ಳಿ, ನಿಮ್ಮ ಮೈಕು ವರ್ಕ್ ಆಗೋಲ್ಲ, ಕ್ಯಾಮ್ರಾನು ವರ್ಕ್ ಆಗೋಲ್ಲ. ಮಳೆ ಬರಲಿ, ಬಿರುಗಾಳಿ ಬರಲಿ, ಸುನಾಮಿ ಬರಲಿ, ನಾವು ರಾಜವಂಶ ಫ್ಯಾನ್ಸ್ ಅಕಸ್ಮಾತ್ ಅಕ್ಕಾಡಕ್ಕೆ ಇಳಿದ್ರೆ ಅಂದ್ಕೊಳ್ಳಿ ಸರಿ ಹೋಗಲ್ಲ. ದಯವಿಟ್ಟು ಬೇಡ, ನಮ್ಮನ್ನ ಕೆಣ್ಕೋಕೆ ಹೋಗ್ಬಿಡಿ. ನಾವು ಸೈಲೆಂಟಾಗಿದ್ದೀವಿ, ನಾವು ಸೈಲೆಂಟಾಗಿರೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಅಪ್ಪು ಬಾಸ್ ಮನೆ ಕಡೆ ಆದರೂ ಆಗಲಿ, ಶಿವಣ್ಣ ಮನೆ ಕಡೆ ಆದರೂ ಆಗಲಿ, ಮೈಕ್ ತೊಗೊಂಡು ಕ್ಯಾಮ್ರಾ ತೊಗೊಂಡು ತಂದಿಡೋಣ ಅಂತ ಏನಾದರೂ ಹೋಗಿದ್ದೀರಾ ಅಂದ್ಕೊಳ್ಳಿ ಸರಿ ಇರಲ್ಲಪ್ಪ. ಬೇಡ ಸರ್, ಬೇಡ, ಸರಿ ಇರಲ್ಲ. ಆ್ಯಂಡ್ ಇಷ್ಟು ಹೇಳ್ತಾ ನಮ್ಮ ದರ್ಶನ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಮನೆ ಬಗ್ಗೆ, ದೊಡ್ಡ ಮನೆ ಮೇಲಿರುವಂತಹ ಅವ್ರಿಗೆ ಗೌರವ ಏನಿದೆ ತುಂಬ ಇಷ್ಟ ಆಯ್ತು ನನಗೆ. ತುಂಬ ಇಷ್ಟ ಆಯಿತು. ಅವ್ರು ಮಾತಾಡಿರೋಂಥ ಮಾತುಗಳು ತುಂಬ ಇಷ್ಟ ಆಯ್ತು ನನಗೆ. ಥ್ಯಾಂಕ್ಸ್ ಲಾಟ್ ಸರ್. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಏನಪ್ಪ ಟೈಟಲ್ ಒಂದು ಹಾಕ್ಬಿಟ್ಟು ಏನೇನೋ ಮಾತಾಡಿದೆ ನೀವು ಸ್ಟಾರ್ಟಿಂಗಲ್ಲಿ ಏನಾದ್ರು ಅಂದ್ಕೊಂಡ್ರೆ ನೀವು, ಎಸ್ ಇಟ್ ಇಸ್ ಕರೆಕ್ಟ್. ನಾನು ಸ್ಟಾರ್ಟಿಂಗ್ ಏನೇನಂದ್ರೆ ಅದು ಕರೆಕ್ಟೇ, ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋನೇ ಮಾಡಬೇಕಾಗಿತ್ತು. ಬಟ್ ಇತ್ತೀಚೆಗೆ ನಮ್ಮ ಪವರ್ ಹೌಸ್ ಚಾನಲಲ್ಲಿ ಬರೀ ರೋಸ್ಟ್ಗಳಾಗೋಯ್ತು, ಬರೀ ಟ್ರೋಲ್ಗಳಾಗೋಯ್ತು. ನಮ್ಮ ಪವರ್ ಹೌಸ್ ಸ್ಟಾರ್ಟ್ ಮಾಡಿರುವಂತಹ ಮೇನ್ ಉದ್ದೇಶ ಏನಂದರೆ ಪವರ್ ಸ್ಟಾರ್ ಫ್ಯಾನ್ಸ್ಗೆ ಯೂನಿಟಿ ತರಿಸ್ಬೇಕು ಅಂತ, ನಮ್ಮ ಅಪ್ಪು ಬಾಸ್ ಮೂವೀಸ್ ಪ್ರಮೋಷನ್ ಮಾಡ್ಕೊಬೇಕು ಅಂತ. ಸೊ ದೀಸ್ ಟು ಆರ್ ದ ಮೇನ್ ಥಿಂಗ್ಸ್. ಸೊ ಇದನ್ನು ನಾನು ಎಲ್ಲೋ ಮರ್ತೋಗ್ಬಿಟ್ಟಿದ್ದೀನೋ ಅಂತ ನನಗೆ ಸಡನ್ನಾಗಿ ಅನಿಸ್ತು. ಸೊ ನಿಧಾನಕ್ಕೆ ವಾಪಸ್ ತೊಗೊತಾ ಇದ್ದೀನಿ. ನಮ್ಮ ಪವರ್ ಹೌಸ್ ಮೊದಲು ಅದು ಹೆಂಗಿತ್ತು ಹಂಗೆ ಆಗುತ್ತೆ ವಾಪಸ್. ನಂಗೆ ಅಪ್ಪು ಬಾಸ್ ಮೇಲಿರುವಂತಹ ಪ್ರೀತಿನೂ ಕಮ್ಮಿ ಆಗೋಲ್ಲ, ಅಪ್ಪು ಬಾಸ್ ಮೇಲಿರುವಂತಹ ಫ್ಯಾನಿಸಮು ಕಮ್ಮಿ ಆಗೋಲ್ಲ. ತುಂಬ ಜನ ಕೇಳ್ತಾ ಇದ್ದಾರೆ, ಅದು ಕಮ್ಮಿ ಆಗೋ ಚಾನ್ಸೇ ಇಲ್ಲ ಗುರು. ಇಷ್ಟು ವರ್ಷ ಸೋತಿರೋ RCB ಟೀಮ್ನೇ ಬಿಟ್ಕೊಡಲ್ಲ ನಾವು, ಅಪ್ಪು ಬಾಸ್ ಬಿಟ್ಕೊಟ್ಬಿಡ್ತೀವ? ನೋ ಚಾನ್ಸ್. ಇವಾಗ ವಾಪಸ್ ನಾನು ಜೇಮ್ಸ್ ಅಪ್ಡೇಟ್ ಜೊತೆ ಬಂದಿದ್ದೀನಿ. ಇನ್ಮೇಲೆ ಬರ್ತಾ ಇರೋ ವೀಡಿಯೋಸು ಪ್ರತಿಯೊಬ್ಬರು ಯಾರೇ ಇನ್ಆಕ್ಟಿವ್ ಆಗಿದ್ದಾರೆ ಎಲ್ಲ ಆ್ಯಕ್ಟಿವ್ ಮಾಡಿಸಿ. ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ವಾಪಸ್ ಪವರ್ ಹೌಸ್ಗೆ ನುಗ್ಗ್ರಿ. ಪವರ್ ಹೌಸಲ್ಲಿ ಇನ್ಮೇಲೆ ಅದು ಏನೇನೋ ಕಂಟೆಂಟ್ ಬರ್ತವೆ, ಆ ಕಂಟೆಂಟ್ ನಾನು ಹೇಳೋದಕ್ಕಿಂತ ಮಾಡಿ ತೋರಿಸ್ತೀನಿ. ಸೊ ಒಂದು ವಾಟ್ಸಪ್ ಗ್ರೂಪ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಪವರ್ ಹೌಸ್ದು. ಇಟ್ ಇಸ್ ಗೋನ್ ಬಿ ಅ ವೆರಿಫೈಡ್ ಗ್ರೂಪ್. ಸೊ ಕೆಳಗೆ ಲಿಂಕ್ ಹಾಕಿದ್ದೀನಿ, ಎಲ್ಲರೂ ಜಾಯ್ನ್ ಆಗಿ. ವೆರಿಫೈ ಆದಮೇಲೆ ನಿಮ್ಮ ಮೇನ್ ಗ್ರೂಪ್ ಜಾಯ್ನ್ ಮಾಡ್ತಾರೆ, ಅದರಲ್ಲಿ ನಾನು ಇಡ್ತೀನಿ. ಚೆನ್ನಾಗಿ ಮಾತಾಡ್ಕೊಂಡು ಇನ್ಮೇಲೆ ಚೆನ್ನಾಗಿ ರೆಕಾರ್ಡ್ಸ್ ಮಾಡೋಣ, ಒಳ್ಳೆ ಯೂನಿಟಿಯಿಂದ ಮುಂದೋಗೋಣ. ವಾಪಸ್ ನಮ್ಮ ವೈಭೋಗನ ತೋರ್ಸೋಣ. ಕರೆಕ್ಟ್ ವರ್ಡ್ ಯೂಸ್ ಮಾಡಿದ್ದೀನಿ ಅನ್ಕೊತಾ ಇದ್ದೀನಿ, ಜೋಶಲ್ಲಿದ್ದೀನಿ ಪ್ಲೀಸ್. ಸೊ ಜೇಮ್ಸ್ ನ್ಯೂ ಅಪ್ಡೇಟ್ ಬಂದಿದೆ. ಬಿಗ್ ಬಾಸ್ 7 ವಿನ್ನರ್. ನಾನು ಬಿಗ್ ಬಾಸ್ ಅಷ್ಟೊಂದು ಫಾಲೋ ಮಾಡಲ್ಲ, ಬಟ್ ಬಿಗ್ ಬಾಸ್ 7 ವಿನ್ನರ್ ಬಂದುಬಿಟ್ಟು ಶೈನ್ ಶೆಟ್ಟಿ ಅಂತ. ಸೊ ಅವ್ರು ಬಂದುಬಿಟ್ಟು ನಮ್ಮ ಜೇಮ್ಸ್ಗೆ ಜಾಯ್ನ್ ಆಗಿದ್ದಾರೆ. ಸೊ ಅವ್ರ ರೋಲ್ ಬಂದುಬಿಟ್ಟು ನಮ್ಮ ಅಪ್ಪು ಬಾಸ್ಗೆ ತುಂಬ ಕ್ಲೋಸ್ ಆಗಿರುವಂತಹ ರೋಲ್ ಅಂತೆ. ಸೊ ನಮ್ಮ ಅಪ್ಪು ಬಾಸ್ಗೆ ತುಂಬ ಕ್ಲೋಸ್ ಆಗಿರೋ ರೋಲ್ ಅಂದರೆ ಆಬ್ವಿಯಸ್ಲಿ ಅವ್ರ ಅಪ್ಪು ಬಾಸ್ ಫ್ರೆಂಡ್ ರೋಲ್ ಪ್ಲೇ ಮಾಡ್ತಾ ಇರ್ಬೋದು. ಸೊ ಎಸ್, ಶೈನ್ ಸ್ಟಾರ್ ಶೆಟ್ಟಿ. ನಂಗೆ ಇವ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋ ಮಾಹಿತಿ ಏನಂದರೆ ಇವರು ಕಷ್ಟ ಬಂದಾಗ ಒಂದು ಫುಡ್ ಟ್ರಕ್ ಸ್ಟಾರ್ಟ್ ಮಾಡಿದರು ಬನಶಂಕರಿಯಲ್ಲಿ. ಆ್ಯಂಡ್ ಇವಾಗ ಚೆನ್ನಾಗಿ ನಡೀತಾ ಇದೆ ಅವ್ರ ಬಿಸ್ನೆಸ್. ಇವಾಗ 2 ಹೋಟೆಲ್ ಆಗಿದೆ, ಇನ್ನೊಂದು ರಾಜರಾಜೇಶ್ವರಿ ನಗರಲ್ಲಿದೆ. ಸೊ ನನಗೆ ಗೊತ್ತಿರುವಂತಹ ಮಾಹಿತಿ ಅಂದರೆ ಇವೆರಡೇ. ಬಿಕಾಸ್ ನಾನು ಬಿಗ್ ಬಾಸ್ ಅಷ್ಟೊಂದು ಫಾಲೋ ಮಾಡಲ್ಲ, ಬಟ್ ತುಂಬ ಕಷ್ಟಪಡ್ಕೊಂಡು ಬೆಳೀತಾ ಇದ್ದಾರೆ. ಸೊ ಕಷ್ಟಪಡ್ಕೊಂಡು ಬೆಳೆದ್ರೆ ಆಬ್ವಿಯಸ್ಲಿ ರಿಸಲ್ಟ್ ಇದ್ದೇ ಇರುತ್ತೆ. ಯಾರು ಕಷ್ಟಪಡಿದ್ರು ಅವ್ರಿಗೆ ಆಬ್ವಿಯಸ್ಲಿ ರಿಸಲ್ಟ್ ಬಂದೇ ಬರುತ್ತೆ. ಸೊ ಹಿಂಗೆ ಕಷ್ಟಪಡ್ತಾರೆ. ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಸಪೋರ್ಟ್ ನಿಮಗೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ನಮ್ಮ ಜೇಮ್ಸ್ ಅಪ್ಡೇಟ್ ಹಿಂಗಾಯಿತು. ನಾಳೆ ಇನ್ನೊಂದು ವಿಡಿಯೋ ಜೊತೆ ನಾನು ವಾಪಸ್ ಬರ್ತೀನಿ. ನಾಳೆ ವಿಡಿಯೋಗೆ ಯಾರ್ಯಾರು ಕಾಯ್ತಿದ್ರೆ ಎಲ್ಲ ಕೆಳಗೆ ಕಮೆಂಟ್ ಸೆಕ್ಷನ್ ಹಾಕಿ. ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ, ಮಿಸ್ ಮಾಡಬೇಡಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.